ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು 6 ವರ್ಷಗಳಿಂದ ತಣ್ಣಗಾಗಿದ್ದ ಟಿಪ್ಪು ಜಯಂತಿ ಕದನ ಮತ್ತೆ ಆರಂಭವಾಗಿದೆ. ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸರ್ಕಾರ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ಇದು ಕೇಸರಿ ಪಡೆ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟಿಪ್ಪುನನ ಮಾಡ್ಕೊಂಡ್ಲಿ, ಬಿನ್ ಲಾಡಂದನ ಮಾಡ್ಕೊಂಡ್ಲಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಸದ್ದು ಮಾಡ್ತಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಟಿಪ್ಪು ಜಯಂತಿ ಮರು ಆರಂಭಿಸುವ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರು. ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆಗೆ ಪ್ರಸ್ತಾಪ ನೀಡಿದ್ರು. ಅವಕಾಶ ಕೊಟ್ಟರೆ ಚರ್ಚಿಸ್ತೇನೆ ಅಂತ ಹೇಳಿದ್ರು. ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು? ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾಕ್, ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಇತಿಹಾಸನ ಅವರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSSದವರು, BJP ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗದ ಟಿಪ್ಪು ಜಯಂತಿ ಪುನಾರಂಭ ವಿಚಾರ ಗಮನ ಸೆಳೆಯುವ ಸೂಚನಾ ಪಟ್ಟಿಯಲ್ಲಿದ್ದರೂ ಸದನಕ್ಕೆ ಕಾಶಪ್ಪನವರ್ ಗೈರು. ಟಿಪ್ಪು ಜಯಂತಿ ಪುನರಾರಂಭಿಸುವ ಬಗ್ಗೆ ಗಮನ ಸೆಳೆಯುವ ಸೂಚನೆ ಪ್ರಸ್ತಾಪ ಕೊಟ್ಟ ವಿಜಯಾನಂದ ಕಾಶಪ್ಪನವರ್ ಉಲ್ಟಾ ಹೊಡೆದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಗಮನ ಸೆಳೆಯುವ ಸೂಚನಾ ಪಟ್ಟಿಯಲ್ಲಿದ್ದರೂ ಸದನಕ್ಕೆ ನಿನ್ನೆ ಕಾಶಪ್ಪನವರ್ ಗೈರು ಆಗಿದ್ರು. ವೀರಾವೇಶದಲ್ಲಿ ಮಾತನಾಡಿದ ಕಾಶಪ್ಪನವರ್ ದಿಢೀರ್ ಯೂಟರ್ನ್ ತೆಗೆದುಕೊಂಡ್ರ ಅನ್ನೋ ಚರ್ಚೆ ಶುರುವಾಗಿದೆ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇನ್ನೊಂದೆಡೆ ಟಿಪ್ಪು ಜಯಂತಿ ಪುನಾರಂಭ ಪ್ರಸ್ತಾಪದ ಕುರಿತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. ಇನ್ನೊಂದೆಡೆ ಟಿಪ್ಪು ಜಯಂತಿ ಪುನಾರಂಭದ ಬಗ್ಗೆ ಶಾಸಕ ಕಾಶಪ್ಪನವರ ಹೇಳಿಕೆಯನ್ನ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್, ಸರ್ಕಾರದ ಕಡೆಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆ ಅಷ್ಟೇ. ಅಭಿಮಾನಿಗಳು ಯಾರು ಟಿಪ್ಪು ಜಯಂತಿ ಆಚರಣೆ ನಿಲ್ಲಿಸಲ್ಲ. ಅಭಿಮಾನಿಗಳು ಟಿಪ್ಪು ಜಯಂತಿನ ಮಾಡಿಯೇ ತೀರ್ತಾರೆ ಎಂದಿದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ BJP ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರೂ ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಕಾಶಪ್ಪನವರ ನಿಲುವು ಬಿಜೆಪಿ ನಾಯಕರ ಟೀಕೆಗೆ ಆಹಾರವಾಗಿದೆ. ಟಿಪ್ಪು ಬೆನ್ನತ್ತಿದ್ರೆ ಕಾಂಗ್ರೆಸ್ ಸರ್ವನಾಶ ಅಂತ ಕೇಸರಿ ಪಡೆ ಗುಡುಗಿದ್ದಾರೆ. ಅವರ ಟಿಪ್ಪುನನ ಮಾಡ್ಕೊಂಡ್ಲಿ, ಬಿನ್ ಲಾಡಂದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ. ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತಾ ಇವ್ರು ಯಾರು ಪರ ಅಂತ ಹೇಳ್ಬೋದು. ಸಾವಿರಾರು ಹಿಂದೂಗಳನ್ನ ಮಾನವೋಮ ಮಾಡಿ ಅವ್ರನ್ನ ಚಿರಚ್ಛೇದನ ಮಾಡಿ ನದಿಯಲ್ಲಿ ಕಾವೇರಿ ನದಿಯಲ್ಲಿ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಇತಿಹಾಸದಲ್ಲಿ ನಾವು ಕೇಳಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿತ್ತು ಅದನ್ನು ಮಸೀದಿಗಳನ್ನು ಮಾಡಿರ್ತಕ್ಕಂಥದ್ದೇ ಮಹಾ ಸಾಧನೆ ಇವ್ರದ್ದು. ಟಿಪ್ಪು ಅವ್ರದ್ದಾಗಲಿ, ಹೈದರಾಲಿ ಅವ್ರದ್ದಾಗಲಿ, ಮೈಸೂರು ಮಹಾರಾಜರಿಗೆ ಮೋಸ ಮಾಡಿ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಿರ್ತಕ್ಕಂಥದ್ದು. ಯಾವಾಗ ಟಿಪ್ಪುನ ಬೆನ್ನ ಹತ್ಯಾರ ಕಾಂಗ್ರೆಸ್ನವರು ನಾಶ ಆಗ್ಯಾರ. ಇದು ಮತ್ತೆ ನಾಶ ಆಗ್ಬೇಕಾಗಿದ್ರೆ ಪ್ರಾರಂಭ ಮಾಡಲಿ, ನೋಡೋಣ. ನಾವು ವಿರೋಧ ಮಾಡ್ತೀವಿ. 2015ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಟಿಪ್ಪು ಜಯಂತಿ ಆಚರಣೆಗೆ ಚಾಲನೆ ನೀಡಿತ್ತು. ನಂತರ ಇದು ಕೋಲಾಹಲಕ್ಕೆ ಕಾರಣವಾಗಿತ್ತು. ಕೊಡಗಿನಲ್ಲಿ ಪ್ರತಿಭಟನೆ, ಹಿಂಸಾಚಾರಕ್ಕೆ ತಿರುಗಿ ಓರ್ವ ಹಿಂದೂ ಸಂಘಟನೆ ಕಾರ್ಯಕರ್ತ ಬಲಿಯಾಗಿದ್ದ. ಬಳಿಕ 2019ರಲ್ಲಿ ಯಡಿಯೂರಪ್ಪ ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿತ್ತು. ಇದೀಗ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಪುನರಾರಂಭಿಸುವ ಪ್ರಸ್ತಾಪ ಕಾಂಗ್ರೆಸ್ನವರಿಂದಲೇ ಹೊರಬಿದ್ದಿದೆ. ಇದು ಕೇಸರಿ ಪಡೆಯನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.